ಕಟ್ಟಿರೋ ಎಕ್ಸಾಮ್ ಅಲ್ಲಿ ರ್ಯಾಂಕ್ ಹೊಡಿಬೇಕು, ನಿದ್ದೆ ಮಾಡಬಾರ್ದು. ರಾತ್ರಿ 12ವರೆಗೂ ಓದ್ತೀಯೋ, 1ವರೆಗೂ ಓದ್ತೀಯೋ, 2ವರೆಗೂ ಓದ್ತೀಯೋ, ಒಂದೊಂದ್ಸಲ 3 ಗಂಟೆವರೆಗೂ ಓದ್ತೀಯಾ. ಇನ್ನು 2 ತಾಸಿಗೆ ನ್ಯೂಸ್ ಪೇಪರ್ ಬರುತ್ತೆ ಅಂತ ಇನ್ನೊಂದ್ 2 ತಾಸು ಓದಿ. ಹಾಸ್ಟೆಲ್ ಓದೋದನ್ನ ಬಿಟ್ಟು ಯಾವನಾದ್ರೂ ಒಬ್ಬ ಮೊಬೈಲ್ ಇಟ್ಕೊಂಡು ರೀಲ್ಸ್ ನೋಡಕ್ ಸ್ಟಾರ್ಟ್ ಮಾಡಿದ್ರೆ ಸಾಕು, ಅದನ್ನ ನೋಡಿ ಇಂಟ್ರೆಸ್ಟ್ ಇಂದ ಓದ್ತಿರೋನ್ ಕೂಡ ಬುಕ್ ನೆಲ್ಲ ಬಿಸಾಕಿ ಮೊಬೈಲ್ ಇಟ್ಕೊಂಡು ರೀಲ್ಸ್ ನೋಡೋದಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಆನ್ಯಲ್ ಎಕ್ಸಾಮ್ ಇದ್ರು ನಮ್ಗೆಲ್ಲ ಸೀರಿಯಸ್ನೆಸ್ ಇಲ್ಲ. 5 ನಿಮಿಷ ಓದ್ಕೊಳ್ಳೋದು, 5 ಅವರ್ ರೆಸ್ಟ್ ತಗೊಳ್ಳೋದು. ಒಂದ್ ಎಕ್ಸಾಮ್ಗೆ 5 ದಿನ ಟೈಮ್ ಕೊಟ್ರು ನಾವು ಕರೆಕ್ಟ್ ಆಗಿ ಸ್ಟಡಿ ಮಾಡೋದೇ ಎಕ್ಸಾಮ್ ಹಿಂದಿನ ದಿನ. ನಾಳೆ ಎಕ್ಸಾಮಿಗೆ ಓದ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಓದ್ಕೊಂಡಿದ್ದ 10 ನಿಮಿಷಕ್ಕೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು ಅಂತ ಮಲ್ಕೊಳ್ಳೋಣ ಅಂತ ಹೋದೆ. ಆದ್ರೆ ನಾಳೆ ಎಕ್ಸಾಮಿಗೆ ಓದ್ಕೊಂಡಿಲ್ಲ ಅನ್ನೋ ಟೆನ್ಷನ್ ನಿದ್ದೆನೆ ಬರ್ತಾ ಇಲ್ಲ. ಓದೋಣ ಅಂತ ಹೋದ್ರೆ ನಿದ್ದೆ ಬರ್ತೈತೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟೇ.